ಅನ್ಫಿಲ್ಟರ್ಡ್ ಸಿನಿ ರಿವ್ಯೂಸ್ನಲ್ಲಿ ಇವತ್ತು ರಿವ್ಯೂ ಮಾಡೋಣ ವಿಷ್ಣುಪ್ರಿಯಾನ. ವಿಷ್ಣುಪ್ರಿಯಾ ಒಂದು ಪಕ್ಕಾ ಲವ್ ಸ್ಟೋರಿ, ಡೈರೆಕ್ಟೆಡ್ ಬೈ ವಿ.ಕೆ. ಪ್ರಕಾಶ್ ಮತ್ತು ಕೆ. ಮಂಜು ಅವರ 50th ಪ್ರೊಡಕ್ಷನ್ ಇದು. ಹೀರೋ ಶ್ರೇಯಸ್ ಮಂಜು ಹಿಂದಿನ ಸಲ ಬಂದಿದ್ದು ಪಡ್ಡೆ ಹುಲಿಲಿ ಮತ್ತು ಹೀರೋಯಿನ್ ಪ್ರಿಯಾ ಪ್ರಕಾಶ್ ವಾರಿಯರ್ ಎಲ್ಲ ಜನಗಳ ವಿಂಗ್ ಕ್ವೀನ್. ಬಜೆಟ್ ಗೊತ್ತಿಲ್ಲ, ಬಟ್ ವಿಜುವಲ್ ನೋಡಿ ಸ್ಟೈಲಿಶ್ ಆಗಿದೆ. ಜಾನ್ರಾ ಫುಲ್ ರೊಮ್ಯಾನ್ಸ್, 90s ಸ್ಟೈಲ್ ಲವ್ ಸ್ಟೋರಿ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಮ್ಯೂಸಿಕ್ ಗೋಪಿ ಸುಂದರ್ ಅವರಿಂದ ಮತ್ತು ಸಿನಿಮಾಟೋಗ್ರಫಿ ವಿನೋದ್ ಭಾರತಿ ಅವರದ್ದು. ಸೀನರಿ ಸೂಪರ್ ಆಗಿದೆ. ಚಿಕ್ಕಮಗಳೂರಿನ ಮಿಸ್ಟಿ ವಿಜುವಲ್ಸ್ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಮೂವಿಲಿ ನನಗೆ ಇಷ್ಟ ಆಗಿದ್ದು ವಿಜುವಲ್ಸ್ ಬೊಂಬಾಟ್ ಆಗಿದೆ. ವಿನೋದ್ ಭಾರತಿ ಕ್ಯಾಮ್ರಾ ವರ್ಕ್ ಸೂಪರ್ ಆಗಿದೆ. ಚಿಕ್ಕಮಗಳೂರು ಫುಲ್ ಫೀಲ್ ಕೊಡುತ್ತೆ. ಶ್ರೇಯಸ್ ಮಂಜು ಆ್ಯಕ್ಟಿಂಗ್ ಇಂಪ್ರೂವ್ ಆಗಿದೆ. ಅವನ ಲವ್ ಸ್ಟ್ರಕ್ ಲುಕ್ ಕನ್ವಿನ್ಸಿಂಗ್ ಆಗಿದೆ. ಪ್ರಿಯಾ ಪ್ರಕಾಶ್ ವಾರಿಯರ್ ಜೊತೆ ಕೆಮಿಸ್ಟ್ರಿ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಟ್ರಾಂಗ್ ಆಗಿದೆ. ಎಸ್ಪೆಷಲಿ ರೊಮ್ಯಾಂಟಿಕ್ ಸೀನ್ಸಲ್ಲಿ ಹಾರ್ಟ್ ಟಚಿಂಗ್ ಫೀಲ್ ಮಾಡುತ್ತೆ. ಆಮೇಲೆ ಇದರಲ್ಲಿ ನಾಸ್ಟಾಲ್ಜಿಕ್ 90s ಲವ್ ಸ್ಟೋರಿ ಫೀಲ್ ಇದೆ. ನೋ ವಾಟ್ಸಾಪ್, ನೋ ಇನ್ಸ್ಟಾಗ್ರಾಮ್ DM, ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಲವ್ ಲೆಟರ್ಸ್, ವೇಟಿಂಗ್ ಸ್ಪಾಟ್ ಅವೆಲ್ಲ ಸೂಪರ್ ಆಗಿದೆ. ಚಿತ್ರದಲ್ಲಿ ನನಗೆ ಇಷ್ಟ ಆಗದೆ ಇದ್ದಿದ್ದು ಕತೆ ಹೊಸದಿಲ್ಲ, ಪ್ರೆಡಿಕ್ಟಬಲ್ ಆಗಿದೆ. ಯಾವುದೋ ಓಲ್ಡ್ ಸ್ಕೂಲ್ ಫೀಲ್ ಬರುತ್ತೆ, ಅದಕ್ಕೆ ಒಂದು ಫ್ರೆಶ್ ಟ್ವಿಸ್ಟ್ ಸಿಗೋದಿಲ್ಲ. ಪೇಸ್ ಸ್ಲೋ ಆಗಿದೆ. ಮೆಲೋಡ್ರಾಮಾ ಜಾಸ್ತಿ ಆಗಿದೆ. ಈ ಸಿನಿಮಾ ಪ್ಯೂರ್ ಲವ್ ಸ್ಟೋರಿ ಫ್ಯಾನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ಯಾರು 90s ಫೀಲ್ ಬೇಕು ಅಂದರೆ ನೋಡ್ಬೋದು. ಆದರೆ ಸ್ಲೋ ನೆರೇಷನ್ ಮತ್ತು ಪ್ರೆಡಿಕ್ಟಬಲ್ ಲವ್ ಸ್ಟೋರಿ ಇಂದ ಸ್ವಲ್ಪ ಪೇಷನ್ಸ್ ಬೇಕು. ನ್ಯೂ ಜನ್ ಆಡಿಯನ್ಸ್ಗೆ ಜಾಸ್ತಿ ಇಷ್ಟ ಆಗಲ್ಲ, ಬಟ್ ಓಲ್ಡ್ ಸ್ಕೂಲ್ ರೊಮ್ಯಾನ್ಸ್ ಲವರ್ಸ್ಗೆ ನಾಸ್ಟಾಲ್ಜಿಕ್ ಫೀಲ್ ಕೊಡುತ್ತೆ. ಮುಂದಿನ ರಿವ್ಯೂ ಮುಂದಿನ ವಾರ ನಿರೀಕ್ಷಿಸಿ. ನಮಸ್ಕಾರ.